ಹೇ ಪರಂ ಶಿವ, ಪ್ರಾರಂಭದಲ್ಲಿ ಪ್ರಾತಸ್ಮರಣೀಯ ಜಗದ್ಗುರು ರೇಣುಕಾಚಾರ್ಯರನ್ನ ಅರಣ್ಮಂದಿರದಲ್ಲಿ ಭಕ್ತಿಯಿಂದ ಸ್ಮರಣೆಯನ್ನ ಗೈದುಕೊಂಡು ಮಾಗಣಗೆರೆಯ ರುದ್ರಮುನೀಶ್ವರ ಹಿರೇಮಠದ ಗುರು ಪರಂಪರೆಗೆ ಹಣೆಮಡಿದು ಮಾಗಣಗೆರೆ ಗ್ರಾಮದ ಆರಾಧ್ಯ ದೈವಳಾದ ಗ್ರಾಮ ದೇವತೆಯನ್ನ ನತಮಸ್ತಕನಾಗಿಸಿಕೊಂಡು ಕಲಬುರಗಿ ಜಿಲ್ಲೆಯ ಯಡ್ರಾಮಿ ತಾಲೂಕಿನ ಸುಕ್ಷೇತ್ರ ಹಂಚನಾಳ ಗ್ರಾಮದಲ್ಲಿ ಹಮ್ಮಿಕೊಂಡಿರುವಂತಹ ಏಳೂರು ಗ್ರಾಮ ದೇವತೆಯ ಜಾತ್ರಾ ಮಹೋತ್ಸವದ ತನ್ನಿಮಿತ್ತವಾಗಿ ಲಚ್ಚಾಣ ಸಿದ್ಧಲಿಂಗ ಮಹಾರಾಜರ ಪುರಾಣ ಪ್ರವಚನ ಕಾರ್ಯಕ್ರಮದಲ್ಲಿ ನೇತೃತ್ವವನ್ನು ವಹಿಸಿಕೊಂಡಿರುವಂತಹ ಕೈನೂರು ಗ್ರಾಮದ ಜಂಗಮ ಮೂರ್ತಿಗಳಾದಂಥ ವೇದಮೂರ್ತಿ ಶಾಂತಲಿಂಗಯ್ಯ ಹಿರೇಮಠವರೇ, ಈ ಒಂದು ಪುರಾಣ ಪ್ರವಚನದ ವೇದಿಕೆಯಲ್ಲಿ ನಿಮ್ಮೆಲ್ಲರಿಗೂ ಕೂಡ ಮನಮುಟ್ಟುವ ಹಾಗೆ ಪ್ರವಚನದ ಲಹರಿಯನ್ನು ಮುಟ್ಟಿಸಿರುವಂಥ ವೇದಮೂರ್ತಿ ರಮೇಶ ಶಾಸ್ತ್ರಿ ಯಾಳಗಿಯವರೇ ಮತ್ತು ನಿಮ್ಮೆಲ್ಲರಿಗೂ ಕೂಡ ಸಂಗೀತದ ನಾದ ಸುನಾದದೊಂದಿಗೆ ನಿಮ್ಮೆಲ್ಲರ ಮನವನ್ನು ಅದ್ಭುತವಾಗಿ ತಣಿಸಿರುವಂಥ ಸಂಗೀತ ಕಲಾ ಬಳಗವೇ ಬಸವಣ್ಣನವರೇ, ಕೈನೂರು ಗ್ರಾಮದಿಂದ ಆಗಮಿಸಿರುವಂಥ ಕೈನೂರಿನ ಸಮಸ್ತ ಸದ್ಭಕ್ತ ಬಳಗವೇ ಹಾಗೂ ಸುತ್ತಮುತ್ತಲಿನ ಭಕ್ತ ಬಳಗವೇ, ಈ ಒಂದು ಪುರಾಣ ಪ್ರವಚನದ ಕಾರ್ಯಕ್ರಮದ ಮುಂಭಾಗದಲ್ಲಿ ಕುಳಿತುಕೊಂಡು ನಿತ್ಯಲೂ ಕೂಡ ಲಚ್ಚಾಣದ ಸಿದ್ಧಲಿಂಗ ಮಹಾರಾಜರ ಪುರಾಣ ಪ್ರವಚನವನ್ನು ಆಲಿಸುತ್ತಿರುವಂಥ ಯಾವತ್ತೂ ಹಂಚನಾಳ ಗ್ರಾಮದ ಸಮಸ್ತ ಮಾತೃವಾತ್ಸಲ್ಯದ ತಾಯಿ ಬೆಳಗವೇ, ಗ್ರಾಮದ ಹಿರಿಯರೇ, ನಿಮ್ಮೆಲ್ಲರ ಅಂತರಾತ್ಮದಲ್ಲಿ ನೆಲೆಗೊಂಡಿರುವಂತಹ ಜ್ಯೋತಿಗೆ ಶರಣು ಶರಣಾರ್ಥಿ. ಶಿವಸಾಂಭಜೈ ನಮಃ ಪಾರ್ವತೇ ಶಿವ ಹರ ಹರ ಮಹಾದೇವ. ಜಗದ್ಗುರು ಪಂಚಾಚಾರ್ಯ ಮಹಾರಾಜ್ ಕಿ ಜೈ. ಶ್ರೀ ಜಗದ್ಗುರು ರೇಣುಕಾಚಾರ್ಯ ಮಹಾರಾಜ್ ಕಿ ಜೈ. ಶಾಂಭವಿ ಮಾತಾ ಕಿ ಜೈ. ತಾವೆಲ್ಲರೂ ಕೂಡ ಪ್ರತಿನಿತ್ಯದ ಪದ್ಧತಿಯಂತೆ ಲಚ್ಚಾಣ ಸಿದ್ಧಲಿಂಗ ಮಹಾರಾಜರ ಪುಣ್ಯ ಚರಿತ್ರೆಯನ್ನು ತಾವೆಲ್ಲರೂ ಕೂಡ ಕೇಳುತ್ತಾ ಇದ್ದೀರಿ. ಟೈಮು ಬಹಳಷ್ಟಾಗಿದೆ. ಕಾರಣ ಏನಪ್ಪಾ ಅಂತಂದರೆ, ಊಟಕ್ಕೆ ಕೊನೆಗೆ ಹೋಗಬಾರದಂತ, ಪ್ರವಚನ ಕೊನೆಗೆ ಮಾಡಬಾರದಂತ. ಆದರೂ ಕೂಡ ಇವತ್ತು ನಿಮ್ಮ ಭಕ್ತಿ ಎಷ್ಟು ದೊಡ್ಡದಿದೆ ಅಂತಂದರೆ, ಇವತ್ತ ನಮ್ಮ ರಮೇಶ್ ಶಾಸ್ತ್ರಿಗಳವರು ಹೇಳಿದ ಹಾಗೆ ಸಣ್ಣ ಹಳ್ಳಿಯಾದರೂ ಕೂಡ ಅತ್ಯಂತ ಭಕ್ತಿ ಶ್ರದ್ಧೆಯ ಮೂಲಕವಾಗಿ ತಾಯಿ ಜಗನ್ಮಾತೆಯ ದೇವಸ್ಥಾನವನ್ನು ಕಟ್ಟುವುದರ ಮೂಲಕವಾಗಿ ತಾವೆಲ್ಲರೂ ಕೂಡ ಭಕ್ತಿಯಿಂದ ಪುರಾಣ ಪ್ರವಚನದ ಮುಂಭಾಗದೊಳಗೆ ಕುಂತೀರಿ. ಮನುಷ್ಯನ ಜೀವನ ಹೇಗಿದೆ ಅಂತ ಕೇಳಿದ್ರೆ ಒಬ್ಬ ಸುಭಾಷಿತಕಾರರು ಕ್ಷಣಂ ಚಿತ್ತಂ ಕ್ಷಣಂ ಮಿತ್ತಂ ಕ್ಷಣಂ ಜೀವತಿ ಮಾನವಃ ಯವಶ್ಯಕ ಧರ್ಮಸ್ಯ ಗುಣಾತ್ಯ. ಅಂದ್ರೆ ಕ್ಷಣಂ ಚಿತ್ತಂ ಕ್ಷಣಂ ಮಿತ್ತಂ ಕ್ಷಣಂ ಜೀವತಿ ಮಾನವಃ. ಮನುಷ್ಯನ ಮನಸ್ಸು ಕ್ಷಣಂ ಚಿತ್ತ. ಚಿತ್ತ ಅಂದ್ರೆ ಏನು ಅಂತಂದ್ರೆ ಮನುಷ್ಯನ ಮನಸ್ಸು. ಈ ಮನಸ್ಸು ಏನಿದೆ ಅಂತಂದ್ರೆ ಒಂದು ಕಡೆ ಹರಿದಾಡ್ತದೆ. ಇವತ್ತ ಮನಸ್ಸು ಒಂದು ಸೆಕೆಂಡ್ ಏನಿತ್ತು ಅಂತಂದ್ರೆ ಒಂದು ಸೆಕೆಂಡು ಟಿವಿ ಧಾರಾವಾಹಿ ಕಡೆ, ಒಂದು ಸೆಕೆಂಡ್ ಏನಿತ್ತು ಅಂತಂದ್ರೆ ಒಂದು ಸೆಕೆಂಡ್ ಬೆಂಗಳೂರು ಕಡೆ ಹೋಗ್ತದೆ. ಅದಕ್ಕೆ ಹೇಳ್ತಾರೆ ಕ್ಷಣಂ ಚಿತ್ತಂ ಕ್ಷಣಂ ಮಿತ್ತ. ಮಿತ್ತ ಅಂದ್ರೆ ಏನು ಅಂತಂದ್ರೆ ನಿನ್ನ ಹತ್ರ ಇರುವಂತಹ ರೂಪಾಯಿನ ಗಳಿಸಬಹುದು. ಅದನ್ನ ಏನಪ್ಪಾ ಅಂತಂದ್ರೆ ಅದ ಗಳಿಸಕ್ಕ ಸುಮಾರು ಒಂದು ವಾರ ಹತ್ರ ಹೋಗ್ತದೆ. ಆದ್ರೆ ಅದನ್ನ ಕಳಿಬೇಕು ಅಂತಂದ್ರೆ ಕೇವಲ ಒಂದು ಸೆಕೆಂಡಿನೊಳಗೆ ಕಳೆದು ಹೋಗ್ತೇವೆ. ಕ್ಷಣಂ ಚಿತ್ತಂ ಕ್ಷಣಂ ಮಿತ್ತಂ ಕ್ಷಣಂ ಜೀವತಿ ಮಾನವ. ಜೀವತಿ ಮಾನವ ಅಂತಂದ್ರೆ ಇವತ್ತು ಸುಂದರವಾದಂತ ಭಗವಂತ ನಮಗ ಶರೀರವನ್ನ ಕೊಟ್ಟಾನ ಅಂತಂದ್ರೆ ಇದು ನೀರಿನ ಮೇಲೆ ಗುಳ್ಳೆ ಇದ್ದಂಗ. ಯಾವಾಗ ಒಡೆದೋಗ್ತದಂತ ಯಾರಿಗೂ ಕೂಡ ಗೊತ್ತಿಲ್ಲ. ಆದರೆ ಆತ ಸುಭಾಷಿತಕಾರ ಹೇಳ್ತಾನೆ, ಹೇ ಮನುಷ್ಯ, ನೀನು ಉಸಿರಾಡುವಂತಹ ಉಸಿರು ಒಂದು ಕ್ಷಣ ನಿಂತು ಹೋಗಬಹುದು, ಆದರೆ ನೀನು ಮಾಡಿರುವಂತಹ ಧರ್ಮದ ಕೆಲಸ, ನೀನು ಮಾಡಿರುವಂತಹ ಪುಣ್ಯದ ಕೆಲಸ ಮಾತ್ರ ಇದು ಶಾಶ್ವತ ಇರ್ತದೆ. ಕಾರಣ ಏನಪ್ಪಾ ಅಂತಂದ್ರೆ ಮನುಷ್ಯನ ಮನಸ್ಸು ಇವತ್ತ ಬಹಳಷ್ಟು ಮಲಿನವಾಗಿದೆ. ಈ ಮಲಿನವಾಗಿರುವಂತಹ ಮನಸ್ಸನ್ನ ಬದಲಾವಣೆ ಮಾಡುವಂತ ಶಕ್ತಿ ಎಲ್ಲಿದೆ ಅಂತಂದ್ರೆ ಅದು ಪುರಾಣ ಪ್ರವಚನಕ್ಕಿದೆ. ಒಂದು ಸರಿ ಏನಾಗ್ತದ ಅಂತಂದ್ರೆ ಪಾಂಡವರು ವನವಾಸದೊಳಗಿರ್ತಾರೆ.
ಸಂದರ್ಭದೊಳಗಿರುವಂತಹ ಸಂದರ್ಭದೊಳಗೆ ಶ್ರೀಕೃಷ್ಣ ಏನು ಮಾಡ್ತಾನೆ ಅಂತಂದ್ರೆ ಪಾಂಡವರಿಗೆ ಕರೆಸಿ ಹೇಳ್ತಾನೆ. ಏನ್ ಹೇಳ್ತಾನೆ ಅಂತಂದ್ರೆ ಒಂದು ಸೋರೆಕಾಯಿಯನ್ನ ಕೊಟ್ಟು ಆ ಸೋರೆಕಾಯಿಗೆ ಒಂದು ಬಟ್ಟೆಯನ್ನ ಸುತ್ತಿ ಅವನ ಕೈಯೊಳಗೆ ಕೊಡ್ತಾರೆ. ಯಾರ ಕೈಯೊಳಗೆ? ಪಾಂಡವರ ಕೈಯೊಳಗೆ. ಪಾಂಡವರ ಕೈಯೊಳಗೆ ಕೊಟ್ಟಾಗ ಅವಾಗ ಶ್ರೀಕೃಷ್ಣ ಹೇಳ್ತಾನೆ, ನೀವು ಎಲ್ಲೆಲ್ಲಿ ತೀರ್ಥಯಾತ್ರೆಯನ್ನ ಮಾಡ್ತೀರಿ, ಎಲ್ಲೆಲ್ಲಿ ಹೋಗಿ ನದಿಯ ಸ್ನಾನವನ್ನ ಮಾಡ್ತೀರಿ, ಆ ನದಿ ಸ್ನಾನ ಮಾಡಿದ ನಂತರ ಅದನ್ನ ಸ್ನಾನ ಮಾಡಿಸಿಕೊಂಡು ಬರಬೇಕಂತ ಶ್ರೀಕೃಷ್ಣ ಹೇಳಿದ ನಂತರ ಪಾಂಡವರು ಏನು ಮಾಡ್ತಾರೆ ಅಂತಂದ್ರೆ ನೂರಾರು ದೇವಸ್ಥಾನಗಳು ಸುತ್ತಿ ಅನೇಕ ತೀರ್ಥ ಕ್ಷೇತ್ರವನ್ನು ಮುಗಿಸಿ ನದಿಗಳನ್ನ ಸ್ನಾನ ಮಾಡ್ಕೊಂತ ಹೋಗ್ತಾರೆ. ನದಿಗಳಿಗೆ ಸ್ನಾನ ಮಾಡಿಸಿದ ನಂತರ ಆ ಸೋರೆಕಾಯಿನ ಶ್ರೀಕೃಷ್ಣ ಕೊಟ್ಟಿದ್ದಿಲ್ಲ, ಆ ಸೋರೆಕಾಯಿನ ಸಹಿತನೂ ಕೂಡ ಅದಕ್ಕೂ ಕೂಡ ಮುಗಿಸಿ ತೆಗೆದಾಗ ಮತ್ತು ದಿನಗಳು ಹೋಗ್ತವೆ. ಕೊನೆಗೆ ಶ್ರೀಕೃಷ್ಣನ ಹತ್ರ ಬರ್ತಾರೆ. ಶ್ರೀಕೃಷ್ಣ ಹತ್ರ ಬಂದಾಗ ಅವಾಗ ಶ್ರೀಕೃಷ್ಣ ಏನು ಮಾಡ್ತಾನೆ ಅಂತಂದ್ರೆ ಆ ಬಟ್ಟೆಯನ್ನ ತೆಗೆದು ಆ ಸೋರೆಕಾಯಿಯನ್ನ ಏನು ಮಾಡ್ತಾನೆ ಅಂತಂದ್ರೆ ಕೊಯ್ತಾನೆ. ಕೊಯ್ದು ಪಾಂಡವರಿಗೆ ಸ್ವಲ್ಪ ಕೊಡ್ತಾನೆ, ಕೊಟ್ಟು ತಿನ್ನಲಿಕ್ಕೆ ಹೇಳುತ್ತಾನೆ. ಅವಾಗ ಪಾಂಡವರು ತಿಂತಾರೆ. ತಿಂದಾಗ ಶ್ರೀಕೃಷ್ಣ ಪರಮಾತ್ಮ ಕೇಳ್ತಾನೆ, ಸೋರೆಕಾಯಿ ಹೇಗಿದೆ ಅಂತಂದ್ರೆ ಇದು ಬಹಳಷ್ಟು ಕಹಿಯಾಗಿದೆ ಅಂತ ಪಾಂಡವರು ಹೇಳ್ತಾರೆ. ಪಾಂಡವರು ಹೇಳಿದಾಗ ಅವಾಗ ಶ್ರೀಕೃಷ್ಣ ಅಂತಾನೆ, ಇಲ್ಲ ನೀವು ಎಲ್ಲಾ ನದಿಗಳಲ್ಲಿ ನೀವು ಮುಳುಗಿ ಸ್ನಾನ ಮಾಡಿಕೊಂಡು ಬಂದಿರಿ ಮತ್ತು ಸೋರೆಕಾಯಿನೂ ಕೂಡ ನೀವು ಮುಳುಗಿಸಿ ಸ್ನಾನ ಮಾಡಿಸಿರಿ, ಅದಕ್ಕೂ ಕೂಡ ಅದು ಯಾಕೆ ಕಹಿಯಾಗಿದೆ ಅಂತ ಕೇಳಿದಾಗ ಅವಾಗ ಪಾಂಡವರಿಗೆ ಅರ್ಥ ಆಗ್ತದಂತೆ. ಏನ್ ಅರ್ಥ ಆಗ್ತದ ಅಂತ ಕೇಳಿದ್ರೆ, ಇವತ್ತು ಮನುಷ್ಯ ಎಷ್ಟೇ ತೀರ್ಥಕ್ಷೇತ್ರವನ್ನು ಮುಗಿಸಿದ್ರು ಸಹಿತ, ಎಷ್ಟೇ ನದಿಗಳ ಸ್ನಾನ ಮಾಡಿದ್ರು ಸಹಿತ ಮನಸ್ಸಿನ ಒಂದು ಕೊಳೆ ಯಾವತ್ತಿಗೂ ಕೂಡ ಹೋಗೋದಿಲ್ಲ. ಮನಸ್ಸಿನ ಕೊಳೆ ಹೋಗಬೇಕು, ಮನುಷ್ಯನ ಮಲಿನ ಹೋಗಬೇಕು ಅಂತಂದ್ರೆ ಅಂತಹ ಮಹಾತ್ಮರ ಆಶೀರ್ವಚನ ಇಂಥ ಪುರಾಣ ಪ್ರವಚನಕ್ಕೆ ಬಂದಾಗ ಮಾತ್ರ ನಮ್ಮೆಲ್ಲರ ಹೊಲಸು ಹೋಗಲಿಕ್ಕೆ ಸಾಧ್ಯ ಇದೆ ಅನ್ನುವಂಥ ಮಾತನ್ನ ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಳ್ಳಬೇಕು. ಕಾರಣ ಇಷ್ಟೇ, ಒಬ್ಬ ಸಾಹಿತ್ಯಕಾರ ಬಹಳ ಸುಂದರವಾಗಿ ಬರೀತಾನೆ. ಏನಪ್ಪಾ ಅಂತಂದ್ರೆ, ಕಾಶಿಗೆ ಹೋದಾರು ಹೇಸಿ ಗುಣ ಬಿಡದವನಿಗೆ ಕೋಶ ಓದಿದರೆ ಏನು ಫಲ. ಇವತ್ತು ನಾವು ಕಾಶಿಗೆ ಹೋಗ್ತೇವೆ, ಅಲ್ಲಿ ಹೋಗಿ ಗಂಗೆ ಸ್ನಾನ ಮಾಡಿ ಮುಗಿಸಿದ ನಂತರ ಮನದೊಳಗ ಹೇಸಿಗೆ ಗುಣ ಇಟ್ಟು ಅಂತಂದ್ರೆ ಕೋಶ ಓದಿದರೆ ಏನು ಫಲ. ಇವತ್ತು ಪುರಾಣ ಪ್ರವಚನ ಅಂತ ಒಂದು ದೊಡ್ಡ ವಿಷಯದೊಳಗ ಇವತ್ತು ಎಷ್ಟೇ ಪತ್ರಿಕೆಗಳನ್ನು ನಾವು ಪುಟವನ್ನು ತೆರೆದು ನೋಡಿದಾಗಲೂ ಕೂಡ ನಮ್ಮಲ್ಲಿರುವಂತ ಹೇಸಿಗೆಯನ್ನ ಬಿಡ್ಲಿಲ್ಲ ಅಂತಂದ್ರೆ ಮನುಷ್ಯನ ಜೀವನ ಸಾರ್ಥಕ ಆಗೋದಿಲ್ಲ ಅನ್ನುವಂತ ಮಾತನ್ನ ಈ ಸಂದರ್ಭದೊಳಗೆ ಹೇಳ್ತಾ, ವಿಶೇಷವಾಗಿ ಇವತ್ತ ಲಚ್ಚಾಣದ ಸಿದ್ಧಲಿಂಗ ಮಹಾರಾಜರ ತೊಟ್ಟಿಲೋತ್ಸವ ಕಾರ್ಯಕ್ರಮ ಇವತ್ತ ಎಷ್ಟ ಶುಭಗಳಿಗೆ ಒಳಗ ನಾವು ಆಗಮಿಸಿದ್ದೇವೆ ಅಂತಂದ್ರೆ, ಬಹುಶಃ ನಾಳಿನ ದಿವಸ ನಮ್ಮದು ಕಾರ್ಯಕ್ರಮದೊಳಗ ಹೆಸರಿತ್ತು. ಆದರೂ ಕೂಡ ಇವತ್ತು ಯಾಕೆ ಆಗಮಿಸಿದ್ದೇವೆ ಅಂತಂದ್ರೆ ಒಂದು ಅನಿವಾರ್ಯ ಕಾರಣಗೋಸ್ಕರ ಅವರು 10 ವರ್ಷ ಬಾಲಕದಿರುವಂತಹ ಸಂದರ್ಭದೊಳಗ ಬಂತನಾಳದ ಶಿವಯೋಗಿಗಳ ಮಠಕ್ಕೆ ಹೋಗ್ತಾರೆ. 10 ವರ್ಷದ ಬಾಲಕನಿರುವಂತಹ ಸಂದರ್ಭದೊಳಗೆ ಆ ಶಿವಯೋಗಿಗಳ ಮಠಕ್ಕೆ ಹೋದಾಗ ಆ ಶಂಕರಲಿಂಗ ಶಿವಯೋಗಿಗಳ ಆ ಬಾಲಕನಿಗೆ ಕೇಳ್ತಾರಂತೆ, ಮಗು ನಿನ್ನ ಹೆಸರೇನು ಅಂತ ಕೇಳಿದಾಗ ಆ ಮಗು ಹೇಳ್ತದಂತೆ, ಸಿದ್ಧ ನನ್ನ ಬಾಲಕ ಅಂತ ಹೇಳ್ತದಂತ ಮಗು. ನನ್ನ ಹೆಸರು ಸಿದ್ಧ ಅಂದ ತಕ್ಷಣ ಆ ಶಂಕರಲಿಂಗ ಶಿವಯೋಗಿಗಳು ಹೇಳ್ತಾರಂತೆ, ನಾವೆಲ್ಲರೂ ಕೂಡ ಲಕ್ಷ್ಯ ಕೊಟ್ಟು ಕೇಳಬೇಕು. ಶಂಕರಲಿಂಗ ಶಿವಯೋಗಿಗಳು ಹೇಳ್ತಾರಂತೆ, ನೋಡಪ್ಪ ನಿನ್ನ ಹೆಸರು ಸಿದ್ಧ ಅಲ್ಲ, ನೀನು ಮಾಡಿರುವಂತ ಪ್ರತಿಯೊಂದು ಕೆಲಸವೂ ಕೂಡ ಅದು ಸಿದ್ಧಿ ಆಗ್ತದನ್ನುವಂತ ಆಶೀರ್ವಾದವನ್ನು ಮಾಡಿರುವಂತ ಪೂಜ್ಯರು ಅದು ಬಂತನಾಳದ ಶಂಕರಲಿಂಗ ಶಿವಯೋಗಿಗಳು ಅನ್ನುವಂತ ಮಾತನ್ನ ನಾವೆಲ್ಲರೂ ಕೂಡ ನೆನಪಿಸಿಕೊಳ್ಳಬೇಕು ಅನ್ನುವಂತ ಮಾತನ್ನ ಈ ಸಂದರ್ಭದೊಳಗ ಹೇಳ್ತಾ, ಸಮಯ ಬಹಳಷ್ಟಾಗಿದೆ. ಹೇಳೋದಿಷ್ಟೇ ಏನಪ್ಪಾ ಅಂತ ಕೇಳಿದ್ರೆ, ಮನುಷ್ಯನ ಜೀವನದೊಳಗ 3 ಇರಬೇಕು. ಯಾವ 3 ಇರಬೇಕು ಅಂತ ಕೇಳಿದ್ರೆ ನೀವೆಲ್ಲರೂ ಕೂಡ ಅರ್ಥ ಮಾಡಿಕೊಳ್ಳಬೇಕು. ಯಾವ 3 ಇರಬೇಕು ಅಂತಂದ್ರೆ, ಮೊದಲನೇದೇನಪ್ಪಾ ಅಂತಂದ್ರೆ ಭೋಜನ, ಎರಡನೇದೇನಪ್ಪಾ ಅಂತಂದ್ರೆ ಭಜನೆ, ಮೂರನೇದೇನಪ್ಪಾ ಅಂತಂದ್ರೆ ಕಾಯಕ. ಈ 3 ಇತ್ತು ಅಂತಂದ್ರೆ ಮನುಷ್ಯನ ಬದುಕು ಬಹಳ ಸುಂದರವಾಗಿ ಸಾಗುತ್ತದೆ. ಕಾರಣ ಇಷ್ಟೇ, ಏನಪ್ಪಾ ಅಂತಂದ್ರೆ ಭಗವಂತ ಈ ಸುಂದರವಾದಂತ ಶರೀರವನ್ನ ಕೊಟ್ಟಾನ ಅಂತಂದ್ರೆ ಈ ಶರೀರ ಬಲಿಷ್ಠ ಆಗಬೇಕು, ಶಕ್ತಿಯುತ ಆಗಬೇಕು ಅಂತಂದ್ರೆ ಇದಕ್ಕೇನು ಬೇಕು ಅಂತಂದ್ರೆ ಮೊದಲು ಭೋಜನ ಬೇಕು, ಮೊದಲು
ಪೆಟ್ಟೋಬ ಆಮೇಲೆ ವಿಠೋಬ. ಮೊದಲು ಭೋಜನ ಇದ್ರೆ ಮಾತ್ರ ಈ ದೇಹ ಶಕ್ತಿ ಇರಲಿಕ್ಕೆ ಸಾಧ್ಯ ಇದೆ. ಅದಕ್ಕೆ ಹೇಳ್ತಾರೆ ಮೊದಲು ಏನು ಬೇಕು ಅಂತಂದ್ರೆ ಭೋಜನ ಬೇಕು. ಭೋಜನ ಇದ್ರೆ ಅಷ್ಟೇ ಸಾಲದು ಅಂತ ನೀವೆಲ್ಲರೂ ಕೂಡ ಪ್ರಶ್ನೆ ಮಾಡಬಹುದು, ಸಾಲಂಗಿಲ್ಲ. ಭೋಜನದ ಜೊತೆಗೆ ಈ ದೇಹಕ್ಕೆ ಏನು ಬೇಕು ಅಂತಂದ್ರೆ ಭಜನೆ ಬೇಕು. ಭಜನೆ ಯಾಕೆ ಭಜನೆಯನ್ನ ಬೇಕು ಅಂತ ಕೇಳಿದ್ರೆ, ಭಗವಂತ ಬರೇ ದೇಹವನ್ನ ಕೊಟ್ಟಿಲ್ಲ, ಆ ದೇಹದ ಜೊತೆಗೆ ಏನು ಕೊಟ್ಟಿದ್ದಾನೆ ಅಂತಂದ್ರೆ ಒಂದು ಮನಸ್ಸು ಕೊಟ್ಟಾನ. ಆ ಮನಸ್ಸು ಎಂತ ಮನಸ್ಸು ಅಂತಂದ್ರೆ ಅದು ಹರಿದಾಡುವಂತ ಮನಸ್ಸು. ಆ ಹರಿದಾಡುವಂತ ಮನಸ್ಸನ್ನ ಒಂದ ಕಡೆ ಕೂಡಿಸುವಂತ ಶಕ್ತಿ ಯಾವುದಕ್ಕಿದೆ ಅಂತಂದ್ರೆ ಅದು ಭಜನೆಗಿದೆ ಅನ್ನುವಂತ ಮಾತನ್ನ ನಾವೆಲ್ಲರೂ ಕೂಡ ನೆನಪಿಸಿಕೊಳ್ಳಬೇಕಾಗ್ತದ. ಭೋಜನದ ಜೊತೆಗೆ ಯಾವ್ದಿರ್ಬೇಕ್ರಿ? ನೀವು ಸುಮ್ಕೊಂಡ್ರೆ ನಮ್ಮ ತಾಯಿದ್ರೆ ಮಾತನಾಡ್ತಾರೆ. ಭೋಜನದ ಜೊತೆಗೆ ಭಜನೆ ಇರಬೇಕು. ಭಜನೆಯ ಜೊತೆಗೆ ಕೊನೆಗೊಂದು ಹೇಳಿದ ಏನಪ್ಪಾ ಅಂತಂದ್ರೆ ಕಾಯಕ. ಯಾವ ಮನುಷ್ಯ ಕಾಯಕವನ್ನ ಮಾಡಿ, ಯಾವ ಮನುಷ್ಯ ಪರಿಶ್ರಮದಿಂದ ಪ್ರಯತ್ನದಿಂದ ಅವ ಕಾಯಕವಂತನಾಗ್ತಾನೆ, ಅವನ ಬದುಕು ಸುಂದರ ಆಗಲಿಕ್ಕೆ ಸಾಧ್ಯ ಇದೆ ಅನ್ನುವಂತ ಮಾತನ್ನ ನಾವೆಲ್ಲರೂ ಕೂಡ ನೆನಪಿಸಿಕೊಳ್ಳಬೇಕು ಅನ್ನುವಂತ ಮಾತನ್ನ ಈ ಸಂದರ್ಭದೊಳಗೆ ಹೇಳ್ತಾ, ಕೊನೆಯದಾಗಿ ಈ ಚಿಕ್ಕ ಹಳ್ಳಿಯಾದ್ರೂ ಕೂಡ ನೀವೆಲ್ಲರೂ ಕೂಡ ತಾಯಂದ್ರು ಇವತ್ತ ಎಷ್ಟು ಸಂತೋಷ ಅನಿಸ್ತದ ಅಂತಂದ್ರೆ, ಇವತ್ತು 70 ವರ್ಷ 80 ವರ್ಷ ತುಂಬಿರುವಂತ ನಮ್ಮ ಅಜ್ಜಿಯರು ಬಂದು ಕುತ್ಕೊಂಡು ಪ್ರವಚನ ಕೇಳಿರ್ತಾರೆ. ಬಹಳ ಖುಷಿ ಅನಿಸ್ತದ. ಏನಪ್ಪಾ ಅಂತಂದ್ರೆ ಒಂದು ಕಡೆ ಪುರಾಣ ಪ್ರವಚನಕ್ಕೆ ಹೋದಾಗ ಅಲ್ಲಿ ಯಾರು ಕುತ್ಕೊಳ್ತಾರೆ ಅಂತಂದ್ರೆ ಬಹಳಷ್ಟು ಪ್ರಬುದ್ಧವಂತರು ಕುತ್ಕೊಳ್ತಾರೆ. ಆದ್ರೆ ಇಂಥ ಸಣ್ಣ ಹಳ್ಳಿಯೊಳಗ ನಮ್ಮ ಅಜ್ಜಿಯರು ಕುತ್ಕೊಂಡು ಪ್ರವಚನ ಕೇಳಕತ್ತಾರ ಅಂತಂದ್ರೆ ಬಹಳ ಖುಷಿ ಅನಿಸ್ತದ. ಇವತ್ತು ಟಿವಿ ಮಾಧ್ಯಮಗಳು ಒಂದು ನಮ್ಮ ಮನುಷ್ಯನ ಜೀವನ ಹದಗೆಡ್ಸಿ ಹೋಗ್ಯಾವ. ಯಾಕಂತಂದ್ರೆ ನನ್ನ ಪ್ರತಿ ಬಾರಿ ಹೇಳ್ತಾ ಇದ್ದೀನಿ ಏನಪ್ಪಾ ಅಂತಂದ್ರೆ, ನಮ್ಮ ಮನೆಯಲ್ಲಿ ಎಂದು ಟಿವಿ ಕೆಟ್ಟಿತ್ತು, ಕೆಟ್ಟ ದಿನವೇ ನಮ್ಮ ಮನೆಗೆ ನೆಟ್ಟಗಾಯಿತು ಅಂತ. ಯಾವಾಗ ನಮ್ಮ ಟಿವಿ ಮನೆಯೊಳಗಿನ ಟಿವಿ ಕೆಡ್ತದ ಅವಾಗ ನಮ್ಮ ಮನಸ್ಸು ಕೂಡ ನಮ್ಮ ಮನೆ ಕೂಡ ಶುದ್ಧ ಆಗಲಿಕ್ಕೆ ಸಾಧ್ಯ ಇದೆ ಅನ್ನುವಂತ ಮಾತನ್ನ ಈ ಸಂದರ್ಭದೊಳಗೆ ಹೇಳ್ತಾ, ಇಂಥ ಪುರಾಣ ಪ್ರವಚನಕ್ಕೆ ಯಾರನ್ನ ಕರ್ಕೊಂಡು ಬರಬೇಕು ಅಂತಂದ್ರೆ ನಿಮ್ಮ ಮಕ್ಕಳನ್ನ ಕರ್ಕೊಂಡು ಬರಬೇಕು. ಈಗಾಗಲೇ ಶಾಸ್ತ್ರಿಗಳು ಹೇಳಿದ್ರು, ಮಕ್ಕಳು ಎಂಥ ಮಕ್ಕಳು ಇರಬೇಕು ಅಂತಂದ್ರೆ ಸಂಸ್ಕೃತಿ ಸಂಸ್ಕಾರವನ್ನ ಅಳವಡಿಸಿಕೊಂಡಿರುವಂತ ಮಕ್ಕಳು ಇರಬೇಕು ಅಂತ. ಅದಕ್ಕೊಬ್ಬ ಗರತಿ ಹೇಳ್ತಾಳೆ, ಆಚಾರ ಕರಸಾಗು ನೀತಿಗೆ ಪ್ರಭು ಆಗು, ಮಾತಿನೊಳಗ ಚೂಡಾಮಣಿಯಾಗು ನನ್ನ ಕಂದ, ಜ್ಯೋತಿಯಾಗ ಜಗಕ್ಕಲ್ಲ ಅನ್ನುವಂತ ಮಾತನ್ನ ಒಬ್ಬ ಗರತಿ ಹೇಳ್ತಾಳೆ. ಯಾವುದೇ ಯೂನಿವರ್ಸಿಟಿ ಮೆಟ್ಲು ಹತ್ತಲಿಲ್ಲ, ಯಾವುದೇ ಶಾಲಾ ಕಾಲೇಜುಗಳಿಗೆ ಹೋಗ್ಲಿಲ್ಲ, ಅಂತ ಗರತಿ ಇಂಥ ಮಾತನ್ನ ಹೇಳ್ತಾಳೆ ಅಂತಂದ್ರೆ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು. ನಮ್ಮ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಒಳ್ಳೆಯ ಶಿಕ್ಷಣ ಕೊಟ್ಟಿದ್ರೆ ಸಾಕು, ನಮ್ಮ ಮಕ್ಕಳ ಭವಿಷ್ಯ ರೂಪುಗೊಳ್ಳುತ್ತದೆ ಅನ್ನುವಂತ ಮಾತನ್ನ ಈ ಸಂದರ್ಭದೊಳಗೆ ಹೇಳ್ತಾ, ಕೊನೆಯದಾಗಿ ನಿಮ್ಮ ಮಕ್ಕಳಿಗೆ ಶಿಕ್ಷಣವನ್ನ ಕೊಡ್ರಿ. ಯಾಕೆ ಶಿಕ್ಷಣವನ್ನ ಕೊಡ್ರಿ ಅಂತಂದ್ರೆ ನಿಮ್ಮ ಮಕ್ಕಳಿಗೆ ಆಸ್ತಿ ಮಾಡುವುದಕ್ಕಿಂತ ನಿಮ್ಮ ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡ್ರಿ ಅನ್ನುವಂತ ಮಾತನ್ನ ಹೇಳ್ತಾ, ಕೊನೆಯದಾಗಿ ಒಬ್ಬ ಸಾಹಿತ್ಯ ಬಹಳ ಸುಂದರವಾಗಿ ಹೇಳ್ತಾನೆ. ಯಾಕೆ ಮಕ್ಕಳಿಗೆ ಶಿಕ್ಷಣವನ್ನ ಕೊಡಬೇಕು ಅಂತಂದ್ರೆ, ಬಿಗಿ ಭದ್ರತೆಯಲ್ಲಿದ್ದ ಬ್ಯಾಂಕಿನ ಹಣ ಕಳುವಾಗಿ ಹೋಯಿತು ಕೋಟಿ ಕೋಟಿ. ಬಿಗಿ ಭದ್ರತೆಯಲ್ಲಿದ್ದ ಬ್ಯಾಂಕಿನ ಹಣ ಕಳುವಾಗಿ ಹೋಗಿತ್ತು ಕೋಟಿ ಕೋಟಿ. ಸಪ್ಪೆ ಮುಖ ಮಾಡಿ ತಿಜೋರಿ ಅಳುತ್ತಿತ್ತು, ಕಚೇರಿ ಬಣಬಣಿಸುತ್ತಿತ್ತು. ಗೋಡೆಯ ಗೂಟಕ್ಕೆ ದಾರದಿಂದ ಕಟ್ಟಿರುವಂತ ಪೆನ್ನು ನಕ್ಕು ಹೇಳಿತ್ತು, ಹೇ ಮನುಜ ಲಕ್ಷ್ಮಿಯನ್ನ ದೋಚಬಲ್ಲರು ಸರಸ್ವತಿಯನ್ನಲ್ಲ ಅನ್ನುವಂತ ಮಾತನ್ನ ಒಂದು ಪೆನ್ನು ಹೇಳ್ತದ ಅಂತಂದ್ರೆ ನಾವು ಅರ್ಥ ಮಾಡಿಕೊಳ್ಳಬೇಕು. ನಮ್ಮ ಮಕ್ಕಳಿಗೆ ವಿದ್ಯೆಯನ್ನ ಕೊಟ್ಟು ಶಿಕ್ಷಣವನ್ನ ಕೊಟ್ಟಾಗ ನಮ್ಮ ಬದುಕು ಬಂಗಾರ ಆಗ್ತದೆ ಅನ್ನುವಂತ ಮಾತನ್ನ ಈ ಸಂದರ್ಭದೊಳಗೆ ಹೇಳ್ತಾ, ವಿಶೇಷವಾಗಿ ಇವತ್ತು ನೀವು ದೇವಸ್ಥಾನವನ್ನ ಕಟ್ತಿದ್ದೀರಿ. ತಾಯಿ ದೇವಸ್ಥಾನವನ್ನ ಕಟ್ಟುವುದರ ಮೂಲಕವಾಗಿ ಈ ಒಂದು ಗ್ರಾಮವನ್ನ ಜಾಗೃತಿ ಮಾಡ್ತಾ ಇದ್ರು ಅನ್ನುವಂತ ಮಾತನ್ನ ಹೇಳ್ತಾ, ಇವತ್ತ ಶಾಸ್ತ್ರಿಗಳವರು ಹೇಳಿದ್ರು ಏನಪ್ಪಾ ಅಂತಂದ್ರೆ ದಾನ ಯಾವ ರೀತಿ ಒಳಗ ಈಗ ನಡೀತಾ ಇದೆ ಅಂತಂದ್ರೆ, ದಂಡ ಕೊಟ್ಟಷ್ಟು ದಾನ ಕೊಡಂಗಿಲ್ಲ. ಏನಪ್ಪಾ ಅಂತಂದ್ರೆ ಒಂದು ಕಡೆ ಬಹಳ ಸುಂದರವಾಗಿ ಸಾಹಿತ್ಯ ಬರೀತಾನೆ. ಏನಪ್ಪಾ ಅಂತಂದ್ರೆ, ಬೆಳೆಯುವ ಭೂಮಿ ಮಗ ಅಳಿಯನಿಗೆ, ಬೆಳೆಯುವ ಭೂಮಿ ಮಗ ಅಳಿಯನಿಗೆ, ಬರಡು ಭೂಮಿ ಮಠ ಮಂದಿರಕ್ಕೆ ಅಂತ. ಕೊನರುವ ಆಕಳು ಮನೆ ಮಗಳಿಗೆ, ಬರಡು ಆಕಳು ನಮ್ಮಂತ ಮುತ್ತೆಗಳಿಗೆ. ಕೊಡ್ತೀರಲ್ಲ ನೀವು? ಯಾರು ಕೊಡ್ತೀರ? ಕೈ ಐತೆ ನೋಡ. ಚಲೋ ಹಿಡಿತಿತ್ತು ಅಂತಂದ್ರೆ ಏನ್ ಮಾಡ್ತೀರಿ ಅಂತಂದ್ರೆ ಮಗಳಿಗೆ ಕೊಟ್ಟು ಬಿಡ್ತೀರಿ. ಅದು ಹಿಂಡ್ಲಿಲ್ಲ ಅಂತಂದ್ರೆ ನಮ್ಮಂತ ಮಠಗಳಿಗೆ ನಮ್ಮಂತ ಗುರುಗಳಿಗೆ ಕೊಟ್ಟು ಬಿಡ್ತೀರಿ. ಅದರ ಜೊತೆಗೆ ಮತ್ತೆ ಮುಂದೆ ಬರ್ಕೊಂಡು ಹೇಳ್ತಾನೆ ಏನಪ್ಪಾ ಅಂತಂದ್ರೆ, ಗರಿಗರಿ ನೋಟು ವರದಕ್ಷಿಣೆಗೆ ಹರಿದ ನೋಟು ಸ್ವಾಮಿಗಳಿಗೆ. ಹೀಗಾಗಿ ಇಂಥ ಊರು ನಾವಿಲ್ಲ. ಮತ್ತೆ ನೀವು ಅನ್ಬೋದು, ಸ್ವಾಮಿಗಳು ಬಂದು ಇಂಥ ನಮ್ಮ ಬಗ್ಗೆ ಮಾತಾಡ್ತಾ ಇದ್ರ, ಹಂಗಲ್ಲ.
ಇಂಥ ಭಕ್ತಿಯ ಊರಿನೊಳಗ ಇವತ್ತು ಬಹಳ ಚಿಕ್ಕದಿದ್ದರೂ ಕೂಡ ಅತ್ಯಂತ ವೈಭವವಾದಂತ ದೇವಸ್ಥಾನವನ್ನ ನೀವೆಲ್ಲರೂ ಕೂಡ ಒಗ್ಗಟ್ಟಿನಿಂದ ಕಟ್ಟಿಸ್ತಾ ಇದ್ದೀರ ಅನ್ನುವಂತ ಮಾತನ್ನ ಈ ಸಂದರ್ಭದೊಳಗೆ ಹೇಳ್ತಾ, ಇಂಥ ಅದ್ಭುತವಾದಂಥ ಕಾರ್ಯಕ್ರಮ ವಿಶೇಷವಾಗಿ ನಮ್ಮ ರಮೇಶ್ ಶಾಸ್ತ್ರಿಗಳವರು ಯಾಳಿಗೆ ವಿಶೇಷವಾಗಿ ಅವರ ಬಗ್ಗೆ ಹೇಳಬೇಕು ಅಂತಂದ್ರೆ, ನಮ್ಮ ಮಠದೊಳಗೆ ಸುಮಾರು 3 ವರ್ಷಗಳ ಕಾಲ ಪ್ರವಚನವನ್ನ ನೀಡಿದ್ದಾರೆ. ಅವರ ಬಗ್ಗೆ ನಮ್ಮ ಭಕ್ತರ ಜೊತೆ ನಾನು ಕೇಳಿದಾಗ ಅವರು ಒಂದೇ ಮಾತು ಹೇಳಿದರು. ಏನು ಹೇಳಿದರು ಅಂತಂದ್ರೆ, ಅವರು ಪುರಾಣ ಪ್ರವಚನದ ಜೊತೆಗೆ ಶಿಕ್ಷಕರು ಕೂಡ ಹೌದು. ಇವತ್ತು ಎಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತಂದ್ರೆ, ವಿದ್ಯಾರ್ಥಿಯನ್ನ ತಿದ್ದುವಂತ ಕೆಲಸದ ಜೊತೆಗೆ ಸಮಾಜವನ್ನ ತಿದ್ದುವಂತ ಕೆಲಸವನ್ನ ಅದು ರಮೇಶ್ ಶಾಸ್ತ್ರಿಗಳವರು ಮಾಡ್ತಾ ಇದ್ದಾರೆ ಅನ್ನುವಂತ ಮಾತನ್ನ ಈ ಸಂದರ್ಭದೊಳಗೆ ಹೇಳ್ತಾ, ನನ್ನ ಮಾತುಗಳಿಗೆ ವಿರಾಮದ ಕೊಡುವುದರ ಜೊತೆಗೆ ನಿಮಗೆಲ್ಲರಿಗೂ ಕೂಡ ಜಗದ್ಗುರು ರೇಣುಕಾಚಾರ್ಯರ ಆಶೀರ್ವಾದ, ರುದ್ರಮುನಿ ಶಿವಾಚಾರ್ಯರ ಆಶೀರ್ವಾದ ಸದಾವ ಕಾಲ ನಿಮ್ಮ ಮನೆತನಕ್ಕಿಟ್ಟು ಕಾಪಾಡಲಿ ಅನ್ನುವಂತ ಮಾತನ್ನು ಹೇಳ್ತಾ ನನ್ನ ಮಾತುಗಳಿಗೆ ವಿರಾಮ ನೀಡುತ್ತೇನೆ. ಶಿವಂಭುಯ. ಪೂಜ್ಯರು ಧಾರ್ಮಿಕ ಸಂಸ್ಕಾರ ಜೊತೆಗೆ ಮನುಷ್ಯನಿಗೆ ಸಂಸ್ಕಾರ ಕೂಡ ಅತ್ಯಂತ ಅವಶ್ಯಕ. ಅದರ ಜೊತೆಯಲ್ಲಿ ಮುಂದೆ ಬೆಳೀತಕ್ಕಂಥ ಚಿಕ್ಕ ಮಕ್ಕಳಿಗೂ ಕೂಡ ಉತ್ತಮ ಸಂಸ್ಕಾರವನ್ನು ಸಿಗಬೇಕಾದ್ರೆ, ಅವರು ಸುಸಂಸ್ಕೃತರಾಗಬೇಕಾದ್ರೆ ಶಿಕ್ಷಣವಂತರಾಗಬೇಕು, ವಿದ್ಯಾವಂತರಾಗಬೇಕು. ಆವಾಗ ಮಾತ್ರ ಮಕ್ಕಳನ್ನೇ ಆಸ್ತಿ ಮಾಡುವುದರ ಬದಲಾಗಿ ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಿ ಅವರಿಗೆ ಉತ್ತಮವಾಗಿರ್ತಕ್ಕಂಥ ಶೈಕ್ಷಣಿಕ ಶಿಕ್ಷಣವನ್ನು ಕೊಡ್ರಿ ಅಂತೇಳಿ ಮಾರ್ಗದರ್ಶನ ಹಾಗೂ ಆಶೀರ್ವಚನವನ್ನು ನೀಡಿರ್ತಕ್ಕಂಥ ಪರಮ ಪೂಜ್ಯರಿಗೆ ನಮ್ಮ ಸಮಸ್ತ ಹಂಚಿನಾಳ ಗ್ರಾಮದ ವತಿಯಿಂದ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಜೋರಾದ ಚಪ್ಪಳದೊಂದಿಗೆ ಗುರುಗಳನ್ನು ಗೌರವಿಸೋಣ ಅಂತ ಹೇಳ್ತಾ, ವೇದಿಕೆ ಮೇಲೆ ಆಶೀನರಾಗಿರ್ತಕ್ಕಂಥ ಈರುವರು ಪರಮ ಪೂಜ್ಯರಿಗೆ ನಮ್ಮ ಗ್ರಾಮಸ್ಥರು ಕಾಣಿಕೆಯನ್ನು ಕೊಡ್ತಾ ಇದ್ದಾರೆ. ಹನುಮಂತ ದೇವದುರ್ಗ ಅವರು ಆಗಲೇ ಕೈನೂರು ಕೃಷ್ಣಪ್ಪನವರ ತತ್ವ ಪದವನ್ನು ಹೇಳ್ತಕ್ಕಂಥ ಗಾಯಕರಿಗೆ 101 ರೂಪಾಯಿ ಕಾಣಿಕೆ ಕೊಟ್ಟಿದ್ದಾರೆ. ಗಾಯಕರು ಸ್ವೀಕರಿಸಬೇಕಾಗಿ ವಿನಂತಿ. ಶ್ರೀಯುತರಾದ ಚಂದ್ರಕಾಂತ ಬಿರೇದ ಸಾಕಿನ ಕೈನೂರು ಅವರು ಈ ಉಭಯ ಕಲಾವಿದರಿಗೆ, ಶಾಸ್ತ್ರಿಗಳಿಗೆ ಮತ್ತು ತಬಲಾವಾದಕರಿಗೆ ನಮಗೂ ಕೂಡ ಕಲಾ ಕಾಣಿಕೆಯಾಗಿ 51 ರೂಪಾಯಿ ಕಲಾ ಕಾಣಿಕೆ ಕೊಟ್ಟಿದ್ದಾರೆ. ಅವ್ರಿಗೆ ಯಾವತ್ತೂ ಆದಿಶಕ್ತಿ ಜಗನ್ಮಾತೆ ಆಶೀರ್ವಾದ ಇಲ್ಲ ಅಂತ ತಿಳ್ಕೊಂಡು ಕಾಣಿಕೆ ಹಂಚ್ಬೇಕಾರೆ. ಹಲೋ. ಅದರಂತೆ ನಮ್ಮ ಹನುಮಂತಣ್ಣ ದೇದುರ್ಗ ಅವರು ಸಂಗೀತಗಾರರು, ಕಲಿತೀವಿ ಅಲ್ಲಿ ಅಂತಂದ್ರೆ ಭಾಳ ಅಂದ್ರೆ ನಾವು ಎಲ್ಲ ಗುಡಿಗೆ ನಮ್ಮ ತಬಲಾಜಿಯವರು ನಾವು ಪ್ರತಿಯೊಂದು ತಿಂಗಳಿಗೆ ಸಂಗೀತಕ್ಕೆ ಕಲಿತೀವಿ. ಅದು 100 ಬಂದು ಕೊಟ್ಟಿದ್ದು ಆ ಭಗವಂತ, ಯಾಕಂದ್ರೆ ತಾಯಿ ಸದಕಾಲದಲ್ಲಿ ಅವ್ರ ಮನೆ ಕಾಪಾಡಿ ಅಂದು ಈ ಹಣವನ್ನು ನಮ್ಮ ಮಾಗಣಿಗೆ ಪೂಜಾರಿಗೆ ನಾವು ಕೊಟ್ಟು ನಮಸ್ಕಾರ ಮಾಡ್ತೀವಿ. ಭೂಮಿಗೆ ಬಿದ್ದ ಬೀಜ, ಎದೆಗೆ ಬಿದ್ದ ಅಕ್ಷರ ಎಂದೂ ವ್ಯರ್ಥವಾಗದಂತೆ. ಇಲ್ಲಿ ತನಕ ಹದವಾಗಿರುವಂತ ಈ ಹೃದಯದೊಳಗೆ ನುಡಿಮುತ್ತುಗಳನ್ನು ಬಿತ್ತಿ ಧರ್ಮ ಅನ್ನುವಂತ, ಸಂಸ್ಕೃತ ಅನ್ನುವಂತ, ಸುಸಂಸ್ಕೃತ ಅನ್ನುವಂತ ನುಡಿಗಳನ್ನ ನಮ್ಮ ನಿಮ್ಮೆಲ್ಲರ ಹೃದಯದೊಳಗ ಬಿತ್ತಿರುವಂತ ಪರಮ ಪೂಜ್ಯರು, ಅನುಷ್ಠಾನದ ಮೂರ್ತಿಗಳು, ಮಾಗಣಿಗೇರಿಯ ಶ್ರೀಮಠದ ಒಡೆಯರಾಗಿರುವಂತ ಶ್ರೀ ಶಿರಸ್ಥಲ ಬ್ರಹ್ಮ ಏಕಾಕ್ಷರ ಶಿವಾಚಾರ್ಯ ಅಪ್ಪಾಜಿಯವರ ಶ್ರೀಚರಣಕ್ಕೆ ಮತ್ತೊಮ್ಮೆ ಭಕ್ತಿಯ ಪ್ರಣಾಮಗಳ ಅರ್ಪಣೆಯನ್ನು ಗೈಯುತ್ತ, ಇಲ್ಲಿ ತನಕ ತ್ರಿಮೂರ್ತಿಗಳ ಒಂದು ತೊದಲ ನುಡಿಗಳಾಗಿರಬಹುದು, ಸಂಗೀತ ಆಗಿರಬಹುದು, ಕೇಳಿ ತಮ್ಮ ಮನಸ್ಸಿಗೆ ಅತ್ಯಾನಂದವಾಗಿ ಭಕ್ತಿಯ ಕಾಣಿಕೆಯನ್ನು ಕೊಟ್ಟಿರುವಂತ ಶರಣ ಸಂಪನ್ನರು, ಗುರುಲಿಂಗ ಜಂಗಮ ಪ್ರೇಮಿಗಳಿರುವಂತ ಶ್ರೀ ಬಸವರಾಜ್ ಶರಣಪ್ಪ ಸಜ್ಜನ ಸೌಕಾರ ಸಾಕಿನ ಹಂಚನಾಳವರು ಸಹ ಪುರಾಣಿಕರಿಗೆ 201 ರೂಪಾಯಿ, ತಬಲಾಜಿಯವರಿಗೆ 101 ರೂಪಾಯಿ, ಸಂಗೀತಗಾರರಿಗೆ 101 ರೂಪಾಯಿ, ಅದರಂತೆ ಅರ್ಚಕರಾಗಿರುವಂತ ಮಹೇಶ್ ಬಡಿಗೇರವರಿಗೂ ಸಹ 101 ರೂಪಾಯಿ ಕಾಣಿಕೆಯನ್ನು ಕೊಟ್ಟಿದ್ದಾರೆ.
ಕೊಟ್ಟಿದ್ದಾರೆ. ಆ ಕಾಣಿಕೆಯನ್ನು ಕೊಟ್ಟಿರುವಂತಹ ಸನ್ಮಾನ್ಯ ಶ್ರೀ ಬಸವರಾಜ ಶರಣಪ್ಪ ಸಜ್ಜನ ಸೌಕಾರ ಹಂಚಿನಾಳ್ ಅವರಿಗೆ ಜೋರಾಗಿ ಚಪ್ಪಳಿ ತಟ್ಟೋಣ. ಆ ಕೊಟ್ಟಿರುವಂತಹ ದಾನಿಗಳ ಮನೆ ಒಳಗ ಸದಾ ಬಂಗಾರ ತೊಟ್ಟಿಲಿಟ್ಟು ತೂಗಲನ್ನು ತಿಳ್ಕೊಂಡು ಆ ತಾಯಿಯಲ್ಲಿ ಬೇಡಿಕೊಳ್ಳುತ್ತಾ ಸಿದ್ಧಲಿಂಗೇಶ್ವರ ಸನ್ನಿಧಾನಕ್ಕೂ ಸಹ ಬೇಡಿಕೊಳ್ಳುತ್ತಾ, ಅದರಂತೆ ಶ್ರೀ ಚಂದ್ರಕಾಂತ ಬಿರಾದಾರ್ ಅವರು ಸಹ ವೇದಿಕೆ ಮೇಲಿರುವಂತ ಎಲ್ಲ ಪುರಾಣಿಕರಿಗೂ ಮತ್ತು ಕಲಾ ಬಳಗಕ್ಕೂ ಸಹ ಕಾಣಿಕೆಯನ್ನು ಕೊಟ್ಟಿದ್ದಾರೆ. ಆ ಕಾಣಿಕೆಯನ್ನು ಕೊಟ್ಟಿರುವಂತ ಶ್ರೀ ಚಂದ್ರಕಾಂತ ಬಿರಾದಾರ್ ಅವರಿಗೂ ಸಹ ಜೋರಾಗಿ ಚಪ್ಪಳಿ ತಟ್ಟೋಣ. ಆ ಕೊಟ್ಟಿರುವಂತ ದಾನಿಗಳ ಮನೆಯೊಳಗ ಸದಾ ಬಂಗಾರ ತೊಟ್ಟೆಲಿಟ್ಟು ತೂಗಲನ್ನು ತಿಳ್ಕೊಂಡು ಆ ಸದ್ಗುರುವಿನ ಪಾದಕ್ಕೆ ಬೇಡಿಕೊಳ್ಳುತ್ತಾ, ನಮ್ಮ ಹಂಚಿನಾಳ ಗ್ರಾಮದ ಈ ಜಾತ್ರಾ ಮಹೋತ್ಸವದ ಕಮಿಟಿಯವರು ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ ಶಟಸ್ಥಲ ಬ್ರಹ್ಮ ಏಕಾಕ್ಷರ ಶಿವಾಚಾರ್ಯರು ಶ್ರೀ ಗುರು ರುದ್ರಮುನೇಶ್ವರ ಹಿರೇಮಠ ಮಗಣಿಗೇರಿ ಪೂಜ್ಯರಿಗೆ ನಮ್ಮ ಗ್ರಾಮದ ಕಮಿಟಿಯವರು ಒಂದು ಅಲ್ಪ ಕಾಣಿಕೆಯನ್ನು ಕೊಡ್ತಾ ಇದ್ದಾರೆ. ಗುರುದಕ್ಷಿಣೆಯಾಗಿ ಪೂಜ್ಯರು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾರೆ. ಅದೇ ತರನಾಗಿ ಇನ್ನೂರು ಪರಮ ಪೂಜ್ಯರಾಗಿರ್ತಕ್ಕಂಥ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂಥ ಶ್ರೀ 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 ಶಾಂತಲಿಂಗಯ್ಯ ಮೇಲಿನ ಮಠ ಸಾಕಿನ ಕೈನೂರು ಈ ಪರಮ ಪೂಜ್ಯರಿಗೂ ಕೂಡ ನಮ್ಮ ಹಂಚಿನಾಳ ಗ್ರಾಮದ ಕಮಿಟಿಯವರು ಅಲ್ಪ ಗುರುದಕ್ಷಿಣೆಯನ್ನು ಕೊಟ್ಟಿರ್ತಾರೆ. ಅದನ್ನು ಸ್ವೀಕರಿಸಬೇಕಾಗಿ ಈರುವರು ಪರಮ ಪೂಜ್ಯರಲ್ಲಿ ಮನವಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಈ ಮುಂದಿನ ಕಾರ್ಯಕ್ರಮ ಏನಂದ್ರೆ ಓಂ ಶಕ್ತಿ ಜಗನ್ಮಾತೆ ಗ್ರಾಮ ದೇವತೆಯ ಜಾತ್ರಾ ಮಹೋತ್ಸವದ ಅಂಗವಾಗಿ ನಮ್ಮ